ಅಲ್ಲಿ ಇದರಲ್ಲಿ ಪಾರ್ಕಿಂಗ್ ಅಟ್ಟಲ್ಲಿ ಮಾಡಬೇಕಂತ ಪಾರ್ಕಿಂಗ್ ಇಲ್ಲಪ್ಪ. ಅದನ್ನು ಮಾಡಿರೋದು ಪ್ರತಿಭಟನೆಗೆ ಮಾಡಿರೋದು. ನಾವು ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಇಲ್ಲೂ ಜನ ನಿಂತ್ಕೊಳ್ಳಿ, ಅಲ್ಲೂ ಜನ ನಿಂತ್ಕೊಳ್ಳಿ ಅಂತ ನಾವು ಮಾಡ್ತಾ ಇದೀವಿ. ಅದನ್ನು ಕಟ್ಟಿರೋದೇ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡಿರೋದು. ಅದನ್ನು ಇವತ್ತಿಂದ ಅವತ್ತು 5ನೇ ತಾರೀಕಿಂದ ಉಪಯೋಗ ಆಗೋಂಥ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಾ ಇಲ್ಲ. ಇಲ್ಲಿ ಏನಿದ್ರು ಸೇರ್ತೀವಿ, ಇಲ್ಲಿ ವಿಚಾರನ ತಿಳಿಸ್ತೀವಿ. ಒಂದು 5-6 ಜನ ಹೋಗಿ ಅರ್ಜಿ ಕೊಡ್ತಾರೆ. ನಡಿಗೆಗಾರ ಹೋಗ್ಬೋದು, ಗಾಡಿಗಾರ ಹೋಗ್ಬೋದು. ಅವತ್ತಿನ ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನ್ ಹೇಳ್ತಾರೆ, ಆ ಪೊಲೀಸ್ ಅವರು ಹೇಳ್ದಂಗೆ ಕೇಳ್ತೀವಿ. ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್ ಅವತ್ತು? ಅದು ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡ್ತಾರೋ, ನಮ್ಮ ಜನರಲ್ ಸೆಕ್ರೆಟರಿ ಏನ್ ತೀರ್ಮಾನ ಆ ಪ್ರಕಾರ. ಬೆಂಗಳೂರು ಗ್ರಾಮಾಂತರದ್ದು ಇರುತ್ತಾ? ನಾನೇನು ಸದ್ಯಕ್ಕೆ ಏನು ನಾನು ಹೇಳಕ್ ಹೋಗಲ್ಲ. ಸರ್, ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ 45 ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವರು? ಹೌದಪ್ಪ, ನಾವು ಮಲಗಿದ್ದು ಕಣೆಯ. ಮಲಗಿದ್ದು, ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಇದರಲ್ಲಿ ಪಾರ್ಕಿಂಗ್ ಅಟ್ಟಲ್ಲಿ ಮಾಡಬೇಕಂತ ಪಾರ್ಕಿಂಗ್ ಇಲ್ಲಪ್ಪ. ಅದನ್ನು ಮಾಡಿರೋದು ಪ್ರತಿಭಟನೆಗೆ ಮಾಡಿರೋದು. ನಾವು ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಇಲ್ಲೂ ಜನ ನಿಂತ್ಕೊಳ್ಳಿ, ಅಲ್ಲೂ ಜನ ನಿಂತ್ಕೊಳ್ಳಿ ಅಂತ ನಾವು ಮಾಡ್ತಾ ಇದೀವಿ. ಅದನ್ನು ಕಟ್ಟಿರೋದೇ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡಿರೋದು. ಅದನ್ನು ಇವತ್ತಿಂದ ಅವತ್ತು 5ನೇ ತಾರೀಕಿಂದ ಉಪಯೋಗ ಆಗೋಂಥ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಾ ಇಲ್ಲ. ಇಲ್ಲಿ ಏನಿದ್ರು ಸೇರ್ತೀವಿ, ಇಲ್ಲಿ ವಿಚಾರನ ತಿಳಿಸ್ತೀವಿ. ಒಂದು 5-6 ಜನ ಹೋಗಿ ಅರ್ಜಿ ಕೊಡ್ತಾರೆ. ನಡಿಗೆಗಾರ ಹೋಗ್ಬೋದು, ಗಾಡಿಗಾರ ಹೋಗ್ಬೋದು. ಅವತ್ತಿನ ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನ್ ಹೇಳ್ತಾರೆ, ಆ ಪೊಲೀಸ್ ಅವರು ಹೇಳ್ದಂಗೆ ಕೇಳ್ತೀವಿ. ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್ ಅವತ್ತು? ಅದು ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡ್ತಾರೋ, ನಮ್ಮ ಜನರಲ್ ಸೆಕ್ರೆಟರಿ ಏನ್ ತೀರ್ಮಾನ ಆ ಪ್ರಕಾರ. ಬೆಂಗಳೂರು ಗ್ರಾಮಾಂತರದ್ದು ಇರುತ್ತಾ? ನಾನೇನು ಸದ್ಯಕ್ಕೆ ಏನು ನಾನು ಹೇಳಕ್ ಹೋಗಲ್ಲ. ಸರ್, ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ 45 ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವರು? ಹೌದಪ್ಪ, ನಾವು ಮಲಗಿದ್ದು ಕಣೆಯ. ಮಲಗಿದ್ದು, ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಇದರಲ್ಲಿ ಪಾರ್ಕಿಂಗ್ ಅಟ್ಟಲ್ಲಿ ಮಾಡಬೇಕಂತ ಪಾರ್ಕಿಂಗ್ ಇಲ್ಲಪ್ಪ. ಅದನ್ನು ಮಾಡಿರೋದು ಪ್ರತಿಭಟನೆಗೆ ಮಾಡಿರೋದು. ನಾವು ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಇಲ್ಲೂ ಜನ ನಿಂತ್ಕೊಳ್ಳಿ, ಅಲ್ಲೂ ಜನ ನಿಂತ್ಕೊಳ್ಳಿ ಅಂತ ನಾವು ಮಾಡ್ತಾ ಇದೀವಿ. ಅದನ್ನು ಕಟ್ಟಿರೋದೇ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡಿರೋದು. ಅದನ್ನು ಇವತ್ತಿಂದ ಅವತ್ತು 5ನೇ ತಾರೀಕಿಂದ ಉಪಯೋಗ ಆಗೋಂಥ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಾ ಇಲ್ಲ. ಇಲ್ಲಿ ಏನಿದ್ರು ಸೇರ್ತೀವಿ, ಇಲ್ಲಿ ವಿಚಾರನ ತಿಳಿಸ್ತೀವಿ. ಒಂದು 5-6 ಜನ ಹೋಗಿ ಅರ್ಜಿ ಕೊಡ್ತಾರೆ. ನಡಿಗೆಗಾರ ಹೋಗ್ಬೋದು, ಗಾಡಿಗಾರ ಹೋಗ್ಬೋದು. ಅವತ್ತಿನ ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನ್ ಹೇಳ್ತಾರೆ, ಆ ಪೊಲೀಸ್ ಅವರು ಹೇಳ್ದಂಗೆ ಕೇಳ್ತೀವಿ. ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್ ಅವತ್ತು? ಅದು ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡ್ತಾರೋ, ನಮ್ಮ ಜನರಲ್ ಸೆಕ್ರೆಟರಿ ಏನ್ ತೀರ್ಮಾನ ಆ ಪ್ರಕಾರ. ಬೆಂಗಳೂರು ಗ್ರಾಮಾಂತರದ್ದು ಇರುತ್ತಾ? ನಾನೇನು ಸದ್ಯಕ್ಕೆ ಏನು ನಾನು ಹೇಳಕ್ ಹೋಗಲ್ಲ. ಸರ್, ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ 45 ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವರು? ಹೌದಪ್ಪ, ನಾವು ಮಲಗಿದ್ದು ಕಣೆಯ. ಮಲಗಿದ್ದು, ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ.